ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಈಸಿಯಾಗಿ ಕರ್ನಾಟಕ ಸ್ಟೈಲ್ ವಾಂಗಿಬಾತ್ ಹೆಂಗೆ ಮಾಡೋದು ನೋಡೋಣ. ಇದು ನಮ್ಮದೇ ಸ್ಟೈಲ್ ವಾಂಗಿಬಾತ್. ಸೊ ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಅದಕ್ಕೇ ನೆಕ್ಸ್ಟು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು, ನಿಮ್ಗೆ ಆಪ್ಷನಲ್, ನಿಮಗೆ ಕಡಲೆ ಬೀಜ ಕಡಲೆಬೇಳೆ ಎಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಸೊ ಎರಡೂ ಹಾಕ್ಕೊಂಡು ಕಡಲೆ ಬೀಜ ಸ್ವಲ್ಪ ಸುಂಡಿದೆ ಅಂದಮೇಲೆ ನಾನು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಸೊ ಕರ್ಬೇವಿನ ಸೊಪ್ಪು ಚಟಪಟ ಅಂದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಇಡಿಯಷ್ಟು ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡೆ. ಸೊ ಅದಷ್ಟನ್ನು ಚೆನ್ನಾಗಿ ಬಾಡಿಸ್ಕೊಂಡು ಅದು ಆಯಿಲಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಆನಿಯನ್ ಹಾಕ್ಕೊಂಡೆ. ನೋಡ್ಬೋದು, ಆನಿಯನ್ ಹಾಕೋತಾ ಇದ್ದೀನಿ ಇವಾಗ. ಸೊ ಆನಿಯನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸಾಫ್ಟ್ ಆಗೋಕ್ಕೆ ಬಿಡಬೇಕು. ಸೊ ಆನಿಯನ್ ಯಾವಾಗ ಅದು ಸಾಫ್ಟ್ ಆಗುತ್ತೋ ಆವಾಗ ಫ್ಲೇವರ್ ಬಿಡುತ್ತೆ, ಆವಾಗಲೇ ಅಡುಗೆಗಳು ರುಚಿ ಚೇಂಜ್ ಆಗೋದು. ಸೊ ನೋಡಿ, ಅದು ಸ್ವಲ್ಪ ಬಾಡಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟು ಆದಮೇಲೆ ನಾವು ಅದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು 1 ಸ್ಪೂನ್ ಅಥವಾ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋಬೇಕು. ಸೊ ನಾನು 1 ಸ್ಪೂನ್ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬಾಯ್ಲ್ ಅಂದರೆ ಕುಕ್ ಆಗೋಕ್ಕೆ ಬಿಡಬೇಕು. ಮತ್ತು ಅದಕ್ಕೆ ಸ್ವಲ್ಪ ನಾನು ಟರ್ಮರಿಕ್ ಅರಿಶಿನ ಆ್ಯಡ್ ಮಾಡಿ ಮತ್ತು ಸ್ವಲ್ಪ ಅದು ಚೆನ್ನಾಗಿ ಟೇಸ್ಟ್ ಬಿಡಲಿ ಆನಿಯನ್ ಅಂತ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನೀವು ಅದಕ್ಕೆ ಒಂದೇ ಒಂದು ಪಲಾವ್ ಎಲೆನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅದೇನು ಮಾಡುತ್ತೆ, ಸ್ವಲ್ಪ ಬೆಂದಮೇಲೆ ಕುಕ್ ಮಾಡ್ತಾ ಪಲಾವ್ ಎಲೆ ಫ್ಲೇವರ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಚೆನ್ನಾಗಿ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಪಲಾವ್ ಎಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ಹೆಚ್ಚಿಟ್ಟಿರೋಂತಹ ಬದನೆಕಾಯಿನ ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ. ಸೊ ನೋಡ್ಬೋದು ವಿಡಿಯೋದಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಇವಾಗ ಆಲ್ರೆಡಿ ನಾನು ಸಾಲ್ಟು ಮತ್ತು ಮೆಣಸಿನ್ಕಾಯಿ ಖಾರಕ್ಕೆಲ್ಲ ಹಾಕಿರೋದ್ರಿಂದ ಉಪ್ಪು ಖಾರ ಎರಡೂ ಬದನೆಕಾಯಿಗೆ ಹಿಡಿಯುತ್ತೆ. ಸೊ ಏನೂ ಟೆನ್ಷನ್ ಇಲ್ಲ. ಸೊ ಅದನ್ನು ಚೆನ್ನಾಗಿ ಸ್ವಲ್ಪ ನೋಡ್ಬೋದು, ಇಷ್ಟು ಬಾಡಿದೆಯಲ್ಲ, ಇಷ್ಟು ಬಾಡಿದ್ರೆ ಸಾಕೋದು. ಇಷ್ಟು ಕುಕ್ ಮಾಡಿ ಆದಮೇಲೆ ಅದಕ್ಕೆ ನೆಕ್ಸ್ಟ್ ನಾವು ಇದು ಬರುತ್ತಲ್ಲ ಹುಣಸೆಹಣ್ಣಿನ ಹುಳಿನ ಆ್ಯಡ್ ಮಾಡಬೇಕು. ಅದನ್ನು ಫಸ್ಟೇ ನೆನೆಸಿಟ್ಕೊಳ್ಳಿ. ಹುಣಸೆಹಣ್ಣು ಹುಳಿನ ನೆನೆಸಿಟ್ಕೊಂಡು ಅದರ ರಸನ ಬದನೆಕಾಯಿ ಬಾಡಿದ ಮೇಲೆ ಹಾಕಿ, ಆವಾಗ ಅದು ಚೆನ್ನಾಗಿ ಸ್ವಲ್ಪ ಏನಂತಾರೆ ಅರ್ಧಂಬರ್ಧ ಬದನೆಕಾಯಿ ಬೆಂದಿರತ್ತಲ್ಲ, ಅರ್ಧಂಬರ್ಧ ಬೆಂದಿರೋ ಉಪ್ಪು ಖಾರದೊಳಗೆ ಹುಣಸೆ ಹುಳಿನೂ ಹೋದಾಗ ಅದು ಹುಳಿ ಥರ ವಾಂಗಿಬಾತಲ್ಲಿ ನಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ಅರ್ಧ ಬದನೆಕಾಯಿ ಬೆಂದಿದೆ ಅಂದ ತಕ್ಷಣ ನಾವು ಹುಣಸೆ ಹುಳಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನಾನೇನು ಮಾಡಿದೆ, 5 ಮಿನಿಟ್ಸು ಆ ವಾಟರೆಲ್ಲ ಡ್ರೈ ಆಗಬೇಕು. ನೋಡ್ಬೋದು, ನಾನು ಬಾಡಿಸಿದ್ರೆ ವಾಟರ್ ಕಾಣಿಸ್ತಿಲ್ಲ, ಆಯಿಲ್ ಕಾಣಿಸ್ತಿದೆ. ಆ ಥರ ಚೆನ್ನಾಗಿ ಕುಕ್ ಮಾಡಿ ಆದಮೇಲೆ ನಾನು ವಾಂಗಿಬಾತ್ ಪೌಡರ್ ಹಾಕೋತಾ ಇದ್ದೀನಿ. ಸೊ ನಿಮ್ಮ ಇಷ್ಟ, ಯಾವ ಪೌಡರ್ ಆದರೂ ಹಾಕ್ಕೊಳ್ಳಿ. ವಾಂಗಿಬಾತದ್ದು ಅಂದರೆ ಯಾವ ಬ್ರ್ಯಾಂಡ್ದಾರು, ಇಲ್ಲ ನಿಮ್ಮ ಮನೇಲೇ ತಯಾರಿಸಿರೋ ವಾಂಗಿಬಾತ್ ಪೌಡರ್ ಇದೆ ಅಂದರೆ ಹಾಕ್ಕೊಳ್ಳಿ. ಸೊ ಆ ವಿಡಿಯೋ ನಮ್ಮ ಚಾನಲಲ್ಲಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಚೆಕ್ ಮಾಡಿ. ವಾಂಗಿಬಾತ್ ಪೌಡರ್ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಒಂಚೂರು ಕುಕ್ ಆಗ್ತಿದೆ ಅನ್ನೋ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟರೆ ಅದು ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಅದು ಚೆನ್ನಾಗಿ ಒಂದು ಫ್ಲೇವರ್ ಘಮ ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ಇವಾಗ ಫೈನಲ್ ಲುಕ್ ರೆಡಿಯಾಗಿದೆ, ವಾಂಗಿಬಾತ್ ರೆಡಿಯಾಗಿದೆ. ಸೊ ಇದನ್ನು ವೈಟ್ ರೈಸ್ ಜೊತೆ ನೀವು ಸರ್ವ್ ಮಾಡಿ ಹಾಟ್ ಇರೋವಾಗ ಸಖತ್ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈ ಥರ ಮಾಡಿ, ಈ ಥರ ಈಸಿ ರೆಸಿಪಿಗೆ ಕಾರ್ಪೊರೇಟ್ ಕಪಲ್ ಕಿಚನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಈಸಿ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.